94-95ರಲ್ಲಿ ನಾನು ಹಣಕಾಸಿನ ಮಂತ್ರಿ ಆದೆ. ಆಗ ಲಂಕೇಶ್ ಪತ್ರಿಕೆಯಲ್ಲಿ ಸಿದ್ದರಾಮಯ್ಯನಿಗೆ 100 ಕುರಿ ಲೆಕ್ಕ ಹಾಕಕ್ ಬರಲ್ಲ, ಇವರು ಈ ರಾಜ್ಯದ ಹಣಕಾಸಿನ ಲೆಕ್ಕ ಹೆಂಗೆ ಹಾಕ್ತಾರೆ ಅಂತ ಹೇಳಿ ಬರ್ತದೆ. ನಾನು ಅದನ್ನ ಸವಾಲಾಗಿ ಸ್ವೀಕಾರ ಮಾಡಿದೆ. ಆಮೇಲೆ ಮೊದಲನೇ ಬಜೆಟ್ ಅನ್ನ ಮಂಡಿಸಿದೆ. ಬಹಳ ಕಷ್ಟಪಟ್ಟು ಎಲ್ಲ ಅರ್ಥಶಾಸ್ತ್ರಜ್ಞರ ಜೊತೆ ಚರ್ಚೆ ಮಾಡಿ ಮೊದಲನೇ ಬಜೆಟ್ ಮಂಡಿಸಿದೆ. ಆಮೇಲೆ ನಾನು ಹೋಗಿ ಒಂದು ಬರೆದರು ಲಂಕೇಶ್ ಅವರು. ಸೊ ಇದು ಅಂದ್ರೆ ಅವರು ಯಾರನ್ನು ಸಹಿಸ್ಕೊತಾ ಇರಲಿಲ್ಲ ಅಂತಕ್ಕಂಥ ಸತ್ಯವನ್ನ ಎತ್ತಿಡಿತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ. ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಬರೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹಾಗಾಗಿ ನನಗೆ 2 ಸಾರಿ ನಮ್ಮ ಜೊತೆ ಟೀಕೆ ಮಾಡಿ ಬರೆದಿರ್ತಕ್ಕಂಥದ್ದು ಇದೆ, ಹೊಗಳಿ ಬರೆದಿರ್ತಕ್ಕಂಥದ್ದು ಕೂಡ ಇದೆ. ಆಮೇಲೆ ಈಗ ನಾನು ನೋಡಿ, ಅವರು ಲಂಕೇಶ್ ಪತ್ರಿಕೆಯಲ್ಲಿ ಬರೀದೇ ಹೋಗಿದ್ರೆ, ತೆಗೆಳದೆ ಹೋಗಿದ್ರೆ ನಾನು 17ನೇ ಬಜೆಟ್ ಮಂಡಿಸ್ತಾನೆ ಇದ್ದೀನಿ. ಈಗ 17ನೇ ಬಜೆಟ್ ಬಳಸಿದ್ದೀನಿ. ಅಂದ್ರೆ ಲಂಕೇಶ್ ಪತ್ರಿಕೆಯವರು, ಲಂಕೇಶ್ ಅವರು ಯಾವುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳೇನೆ. ಆಮೇಲೆ ಅಷ್ಟೇ ಪ್ರೀತಿ ಮಾಡ್ತಾ ಇದ್ರು ನನಗೆ. ಯಾವಾಗ ಸಿಕ್ಕಿದ್ರು ಕೂಡ ಪ್ರೀತಿಯಿಂದ ಮಾತಾಡ್ಸೋರು, ಪ್ರೀತಿ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋರು. ಸೊ ಅವರು ಅವರ ಸುಮಾರು 20 ವರ್ಷ ಸಂಪಾದಕೀಯ ಬರೆದವರು. ಆ ಸಂಪಾದಕೀಯನೇ ಇವತ್ತು ಟೀಕೆ ಟಿಪ್ಪಣಿಗಳು. ಈ ನಟರಾಜ್ ಉಳಿಯಾರವರು ಅದನ್ನು ಸಂಪಾದನೆ ಮಾಡಿದ್ದಾರೆ. ಇನ್ನೊಂದು ಅವರ ಗುಣ ಏನಪ್ಪಾ ಅಂತಂದ್ರೆ, ಒಳ್ಳೆ ಗುಣ ಏನಪ್ಪಾ ಅಂತಂದ್ರೆ, ಯಾರಿಗೆ ಬರವಣಿಗೆಯ ಶಕ್ತಿ ಇದೆ ಅವನ್ನ ಗುರುತಿಸಿ ಬರೆಸ್ತಾ ಇದ್ರು. ಅವರು ಸಾಹಿತ್ಯ ಆಗದೆ ಇರ್ಬೋದು ಅಥವಾ ಬರಹಗಾರರಾಗದೆ ಇರ್ಬೋದು, ಆದರೆ ಬರವಣಿಗೆ ಶಕ್ತಿ ಇದ್ರೆ ಅವ್ರನ್ನ ಗುರುತಿಸಿ ಅವ್ರ ಕೈಲಿ ಬರೆಸ್ತಾರೆ. ಸೊ ಈ ಕೆಲಸವನ್ನ ಮಾಡ್ತಾ ಇದ್ರು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಅನೇಕ ಜನರಿಗೆ ಅವರು ಅವರ ಪತ್ರಿಕೆಯಲ್ಲಿ ಬರೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ರೀತಿಯಾಗಿ ಲಂಕೇಶ್ ಅವರು ತಮ್ಮದೇ ಆದಂಥ ಛಾಪನ್ನ ಸಾರ್ವಜನಿಕ ಕ್ಷೇತ್ರದಲ್ಲಿ ಮೂಡಿಸಿದ್ದಾರೆ. ಸಾಹಿತ್ಯದಲ್ಲಿ ಮತ್ತು ಪತ್ರಿಕೋದ್ಯಮದಲ್ಲಿ ಹೊಸ ವಿಚಾರಗಳನ್ನು ಮಾಡ್ತಾ ಇದ್ರು. ಲಂಕೇಶ್ ಪತ್ರಿಕೆ ಇದೆಯಲ್ಲ, ಯಾವತ್ತೂ ಕೂಡ ಸರ್ಕಾರದ ಮೇಲೆ ಅವಲಂಬನೆ ಆಗಿರಲಿಲ್ಲ. ಮುಲಾಜಿರಬಾರ್ದು ಅಂತ ಒಂದು ಧ್ಯೇಯ ಅವರಲ್ಲಿ ಇತ್ತು. ಯಾವುದೇ ಸರ್ಕಾರಕ್ಕೆ ಮುಲಾಜಿರಬಾರ್ದು, ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್ಗಳು ಇದ್ದೇ ಪತ್ರಿಕೆ ನಡೆಸ್ತಾ ಇದ್ರು. ಅವರು ಬದುಕಿರೋವರೆಗೂ ಕೂಡ, ಕೊನೆಯವರೆಗೂ ಕೂಡ ಅಡ್ವರ್ಟೈಸ್ಮೆಂಟ್ಗಳು ಇದ್ದೇನೆ ಪತ್ರಿಕೆ ನಡೆಸಿ. ಇಂದಿರಾ ಲಂಕೇಶ್ ಅವರು ಪ್ರಕಾಶನ ಮೂಲಕ ನೀವು ಅವರು ಅನೇಕ ಅವರ ಟೀಕೆ ಟಿಪ್ಪಣಿಗಳನ್ನ ಒತ್ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಜೊತೆಗೆ ಯುವಕರಿಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮಗೆ ಇಂದಿರಾ ಲಂಕೇಶ್ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ